ಹಲೋ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಪ್ರೆಗ್ನೆನ್ಸಿಯ ಮೊದಲ ತಿಂಗಳು ಹೇಗಿರುತ್ತೆ ಅನ್ನೋದನ್ನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಹೇಗೆ ಅಂತಂದರೆ, ಫಸ್ಟ್ ಮಂತು ನಾವು ಮೊದಲ 4 ವಾರನ ಹೇಗೆ ಲೆಕ್ಕ ಮಾಡುವುದು, ಹಾಗೆಯೇ ಮೊದಲ ತಿಂಗಳು ಮಗುವಿನ ಬೆಳವಣಿಗೆ ಹೇಗೆಲ್ಲ ಇರುತ್ತೆ, ಹಾಗೆ ಗರ್ಭಿಣಿಯರಿಗೆ ಏನೆಲ್ಲ ಫೀಲ್ ಆಗುತ್ತೆ, ಆದಷ್ಟು ನಾನು ಒಂದು ಸಿಂಪಲ್ಲಾಗಿ ನನಗೆ ತಿಳಿದಿರೋ ಹಾಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಎಲ್ಲರೂ ನೋಡ್ತಾ ಇದ್ದೀರ, ಲೈಕ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸೊ ಹಾಗಾಗಿ ಮೊದಲಿಗೆ ತಾಯಿ ಆಗೋದೇ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಈ ಒಂದು ಅದೃಷ್ಟ ಯಾರಿಗೂ ಸಿಗೋದಿಲ್ಲ, ಹೆಣ್ಣಿಗೆ ಮಾತ್ರ ಒಂದು ತಾಯಿ ಆಗೋ ಭಾಗ್ಯ ಸಿಗತ್ತೆ ಅಂತಲೇ ಹೇಳ್ಬೋದು. ಸೊ ಈ ಪ್ರೆಗ್ನೆನ್ಸಿಯ ಮೊದಲನೇ ವಾರಕ್ಕೆ ನಾವು ಹೋಗುವಾಗ ಹೇಗೆಲ್ಲ ಇರುತ್ತೆ ನಮಗೆ ಗೊತ್ತಿರೋದಿಲ್ಲ. ನಮ್ಮ ಹೊಟ್ಟೆಯಲ್ಲಿ ಒಂದು ಪುಟ್ಟ ಮಗು ಏನೋ ಸೃಷ್ಟಿ ಆಗ್ತಾಯಿದೆ, ರೂಪುಗೊಳ್ತಾ ಇದೆ ಅಂತ ಖಂಡಿತವಾಗ್ಲೂ ನಮಗಾಗಲಿ ಯಾರಿಗೂ ಕೂಡ ಅದು ಗೊತ್ತೇ ಇರೋದಿಲ್ಲ. ಸೊ ನಮಗದು ಫೀಲ್ ಕೂಡ ಆಗಿರೋದಿಲ್ಲ. ಮೊದಲ 4 ವಾರ ಅಂದರೆ ಫಸ್ಟ್ ಮಂತು ನಮಗೆ ಹೇಗೆ ಈಗ ನಾವು ತಿಳ್ಕೊಳ್ಳೋದು, ನಾವು ಪ್ರೆಗ್ನೆಂಟ್ ಆಗಿದ್ದೀವಿ ಅಥವಾ ಹೇಗೆ ಇದು ಫೀಲ್ ಆಗುತ್ತೆ ಅಂದರೆ, ಮೊದಲ 4 ವಾರ ನಮಗೆ ಕಂಪ್ಲೀಟಾಗಿ ಏನೂ ಗೊತ್ತಾಗೋದಿಲ್ಲ. ನೀವು ಪೀರಿಯಡ್ಸ್ ಇವಾಗ ನಾನು ಒಂದು ಪ್ರಕಾರ ಹೇಳೋದಾದರೆ ನಿಮಗೆ ಈಗ ನೀವು ಏಪ್ರಿಲ್ 1 ಅಂದ್ಕೊಳ್ಳಿ, ಏಪ್ರಿಲ್ 1ಗೆ ನೀವು ಪೀರಿಯಡ್ ಆಗಿರ್ತೀರ. ಸೊ ಪೀರಿಯಡ್ ಆಗಿ ಕಂಟಿನ್ಯೂ ನೆಕ್ಸ್ಟ್ ನೀವೇನಾಗಬೇಕು, ಮೇ 1 ಪೀರಿಯಡ್ ಆಗಬೇಕು, ಅಥವಾ 2 ದಿನ ಹೆಚ್ಚು ಕಮ್ಮಿ, 1 ವಾರ ಹೆಚ್ಚು ಕಮ್ಮಿ ಕೆಲವರು ಆಗೋರು ಇರ್ತಾರೆ, ಹಿಂದೆ ಮುಂದೆ ಆಗೋರು ಇರ್ತಾರೆ. ಸೊ ನೀವು ಏಪ್ರಿಲ್ 1 ಅಂದರೆ ಮೇ 1ಗೆ ಪೀರಿಯಡ್ ಆಗಬೇಕಾಗಿರುತ್ತೆ. ಸೊ ಆ ಮೇ 1 ನಿಮಗೆ ಮಿಸ್ ಆಗಿಬಿಟ್ಟಿರುತ್ತೆ. ಇವಾಗೆಲ್ಲ ಕರೆಕ್ಟ್ ಟೈಮ್ಗೆ ಆಗ್ತಾಯಿದ್ದೀವಿ ಅನ್ನೋರು ಮೇ 1ನೇ ತಾರೀಕು ಆಗಬೇಕಾಗಿರುತ್ತೆ. ಏಪ್ರಿಲ್ 1ಕ್ಕೆ ಆಗಿದ್ದವರು ಮೇ 1ಕ್ಕೆ ಆಗಬೇಕಾಗಿತ್ತು. ನಾನು ಆಗಿಲ್ಲ, ಮೇ 1ನೇ ತಾರೀಕು ನನ್ನ ಪೀರಿಯಡ್ ಆಗಿಲ್ಲ. ಸೊ ಏನು ಮಾಡೋದಪ್ಪ ಅಂದರೆ, 1ನೇ ತಾರೀಕಾಗಿ 2ನೇ ತಾರೀಕಿಗೆ ನಾವು ಟೆಸ್ಟ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಪ್ರೆಗ್ನೆನ್ಸಿ ಕಿಟ್ಗಳೆಲ್ಲ ಇವಾಗ ಮಾರ್ಕೆಟಲ್ಲಿ ಸುಮಾರು ಸಿಗ್ತಾಯಿದೆ. ಬಟ್ ನಾವು 1 ವೀಕ್ ಆದ ನಂತರ ಯಾರೇ ಆಗಲಿ ಪೀರಿಯಡ್ ಮಿಸ್ ಆಗಿ 1 ವಾರ 10 ದಿನವೇ ತೊಗೊಳ್ಳಿ, 1 ವಾರ 10 ದಿನ ಆದ ನಂತರ ನಾವು ಒಂದು ಪ್ರೆಗ್ನೆನ್ಸಿ ಕಿಟ್ನ ತಂದು ಮನೆಯಲ್ಲೇ ಟೆಸ್ಟ್ ಮಾಡ್ಕೋಬೋದು. ಹೇಗಪ್ಪ ಅಂತಂದರೆ, ಒಂದು ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ನಮಗೆ ಯೂರಿನ್ನ ನಮಗೆ ತಗೊಂಡು ಒಂದು 2 to 3 ಡ್ರಾಪ್ಸ್ ಹಾಕಿದ್ರೆ 2 ಲೈನ್ ಬಂದರೆ ಪಾಸಿಟಿವ್ ಅಂತ, ಸಿಂಗಲ್ 1 ಲೈನ್ ರೆಡ್ ಲೈನ್ ಬಂದರೆ ನೆಗೆಟಿವ್ ಅಂತ. ಎಲ್ಲರಿಗೂ ಇದು ಗೊತ್ತಿರೋದೇ. 2 ಸಿಂಗಲ್ ರೆಡ್ ಲೈನ್ ಬಂತು ಅಂತಂದರೆ, 2 ಲೈನು ರೆಡ್ ಕಲರಲ್ಲಿ ಬಂತು ಅಂದರೆ ಅದು ಪಾಸಿಟಿವ್ ಅಂತ ನಾವು ತಿಳ್ಕೊಬೋದು. ಇದು ಸಿಂಪಲ್ಲಾಗಿ ಮನೇಲಿ ನಾವು ಟೆಸ್ಟ್ ಮಾಡ್ಕೋಬೋದು. ಟೆಸ್ಟ್ ಮಾಡಿಕೊಂಡು ಆನಂತರ ನಾವೇನು ಮಾಡ್ತೀವಿ, ಸೊ ಹಾಸ್ಪಿಟಲ್ಗೆ ಹೋಗ್ತೀವಿ. ನೀವು ನಂಬಲ್ಲ, ನಾವು ಹಾಸ್ಪಿಟಲ್ಗೆ ಹೋದರೂ ಕೂಡ ನಮಗೆ ಅದು ಒಂದು ಚಿಕ್ಕ ಡಾಟ್ ಅಥವಾ ಒಂದು ಕಪ್ಪು ಎಳ್ಳು ಏನು ಬರುತ್ತಲ್ಲ ಆ ಸೈಜಲ್ಲಿ ನಮಗೆ ಮಗು ಸೃಷ್ಟಿಯಾಗಿರುತ್ತೆ. ಹೇಗಪ್ಪ ಅಂತಂದರೆ, ಎಗ್ ಹಾಗೆ ಸ್ಪರ್ಮ್ 2 ಫರ್ಟಿಲೈಸ್ ಆಗಿ ಅದರ ಮುಖಾಂತರ ಕೆಲವೇ ದಿನಗಳಲ್ಲಿ, ಸುಮಾರು ಕೆಲವೇ ದಿನಗಳದ್ದು, ಎಷ್ಟು ದಿನ ಅಂತ ಅದು ಕೌಂಟು ಕೂಡ ಬರೋದಿಲ್ಲ, ಕೆಲವೇ ದಿನಗಳಲ್ಲಿ ಎಗ್ ಸ್ಪರ್ಮ್ ಆಗಿ ಒಂದು ಮಗುವಾಗಿ ನಮಗೆ ಕನ್ವರ್ಟ್ ಆಗುತ್ತೆ. ಅಂದರೆ ಇದು ಏನು ಹೇಳ್ತಾರೆ, ಅಚ್ಚರಿ ಅಂತಲೇ ಹೇಳ್ಬೋದು ಅಲ್ವಾ. ಇದು ಮೊದಲನೇ 1 ತಿಂಗಳು ಹೆಣ್ಮಕ್ಳಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಾಗಲಿ ಅಥವಾ ಏನೂ ಗೊತ್ತಾಗೋದಿಲ್ಲ. ಯಾವಾಗ ನಮಗೆ ಪೀರಿಯಡ್ ಮಿಸ್ ಆಗುತ್ತೆ, ಸೊ ಪೀರಿಯಡ್ ಮಿಸ್ ಆದಾಗ ನಮಗೆ ಒಂದೊಂದೇ ಸ್ವಲ್ಪ ಸಿಂಪ್ಟಮ್ಸ್ ನಮಗೆ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವರಿಗೆ ಹೊಟ್ಟೆ ನೋವು ಬರ್ಬೋದು, ಅಥವಾ ನಮಗೆ ಬ್ರೆಸ್ಟಲ್ಲಿ ಸ್ವಲ್ಪ ಚೇಂಜಸ್ ಆಗ್ತಾ ಇರ್ಬೋದು. ಬ್ರೆಸ್ಟಲ್ಲಿ ಸ್ವಲ್ಪ ಲೈಟಾಗಿ ಪೇಯ್ನ್, ಅಥವಾ ನಿಪ್ಪಲ್ಸ್ ಎಲ್ಲ ಸ್ವಲ್ಪ ನಮಗೆ ದಪ್ಪ ಅನ್ನಿಸ್ತಾ ಇದೆ ಅಂತ ಅನ್ನಿಸ್ಬಹುದು. ಒಟ್ಟು ನಮಗೆ ಹೆಣ್ಮಕ್ಳಲ್ಲಿ ಮೊದಲು ಇದ್ದಂಥ ಬಾಡಿ ಒಂದು ಪೀರಿಯಡ್ ಮಿಸ್ ಆಗಿ ಒಂದು ವಾರ 10 ದಿನಕ್ಕೆ ನಮಗೆ ಸ್ವಲ್ಪ ಚೇಂಜಸ್ ಆಗ್ತಿದೆ, ಏನೇನೋ ಸಿಂಪ್ಟಮ್ಸ್ಗಳಾಗ್ತಾಯಿದೆ, ವಾಮಿಟ್ ಆಗ್ತಾಯಿದೆ, ಅಥವಾ ನನಗೆ ಇದು ಫುಡ್ ತುಂಬ ಇಷ್ಟ ಬಟ್ ನಂಗೆ ತಿನ್ನೋಕ್ಕಾಗ್ತಾಯಿಲ್ಲ. ನಾವು ರೆಗ್ಯುಲರಾಗಿ ಮಾಮೂಲಿ ಇರುವಾಗ ಆ ಫುಡ್ ತಿಂತಾ ಇರ್ತೀವಿ, ತುಂಬಾ ಇಷ್ಟಪಟ್ಟು ತಿಂತಾ ಇರ್ತೀವಿ. ಬಟ್ ಇವಾಗ ಅದು ನನಗೆ ಬೇಡ ಅನ್ನಿಸ್ತಾ ಇದೆ, ಹುಳಿ ಆಗ್ತಾಯಿದೆ. ಸೊ ಈ ಎಲ್ಲ ಸಿಂಪ್ಟಮ್ಸ್ ಬಂತು ಅಂತಂದರೆ ನಿಮಗೆ ಪ್ರೆಗ್ನೆನ್ಸಿನ ಮನೇಲಿ ಕಿಟ್ ತಂದು ಟೆಸ್ಟ್ ಮಾಡ್ಕೋಬೋದು. ಅಲ್ಲಿ ಪಾಸಿಟಿವ್ ಬಂತು ಅಂತ ಅಂದರೆ ನೀವು ಅನಂತರ ಹಾಸ್ಪಿಟಲ್ಗೆ ಹೋಗ್ಬೋದು. ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ನಿಮಗೆ ಸ್ಕ್ಯಾನಿಂಗ್ ಅಲ್ಲೂ ಕೂಡ ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ನಿಮಗೆ ಟೆಸ್ಟ್ ಮಾಡಿ ಸ್ಕ್ಯಾನಿಂಗ್ ಮಾಡಿ, ಸೊ ಬ್ಲಡ್ ಚೆಕಪ್ ಮಾಡ್ತಾರೆ ನಿಮಗೆ. ಫಸ್ಟ್ ಸ್ಕ್ಯಾನಿಂಗಿಗಿಂತ ಬ್ಲಡ್ ಚೆಕಪ್ಪಲ್ಲೂ ನಿಮಗೆ ಕನ್ಫರ್ಮ್ ಆಯಿತು ಅಂದಾಗ ಸ್ಕ್ಯಾನಿಂಗ್ ಮಾಡ್ತಾರೆ. ಸೊ ಇದು ನಿಮಗೆ ಸ್ಟಾರ್ಟಿಂಗ್ 1 ತಿಂಗಳು 4 ವಾರ, ಪ್ರೆಗ್ನೆನ್ಸಿಯ 4 ವಾರ 1 ತಿಂಗಳು ಅಂತ ಏನು ಹೇಳ್ತೀವಿ, ಮೊದಲನೇ ತಿಂಗಳದು ಸಿಂಪ್ಟಮ್ಸ್ ಹೀಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ಹೆಣ್ಣು ಹೇಗೆಲ್ಲ ಬದಲಾವಣೆ ಆಗ್ತಾಳೆ ಅನ್ನೋದನ್ನ ನಾನು ಮುಂದೆ ನಿಮಗೆ 1st ಮಂತ್, 2nd ಮಂತ್, 3rd ಮಂತ್, 4th ಮಂತ್ 9ನೇ ತಿಂಗಳವರೆಗೂ ನಾನು ನಿಮಗೆ
ಕಂಪ್ಲೀಟಾಗಿ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮೊದಲನೆಯ ತಿಂಗಳು ಇಷ್ಟು ಸಿಂಟಮ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ, ಇನ್ನೇನು ಇರೋದಿಲ್ಲ. ನಮ್ಗೆ ಹೊಟ್ಟೆ ಮುಂದೆ ಬರುತ್ತಾ ಆ ಥರ ಎಲ್ಲ ಏನೂ ಇಲ್ಲ. ಜಸ್ಟ್ ನಮ್ಮ ಹೊಟ್ಟೆಲಿ ಒಂದು ಚಿಕ್ಕ ಎಳ್ಳಿನಷ್ಟು ಗಾತ್ರದಷ್ಟು ಮಾತ್ರ ನಮಗೆ ಸೃಷ್ಟಿಯಾಗಿರುತ್ತೆ ಅಷ್ಟೇ. ಇದರ 1 ತಿಂಗಳ ನಂತರ ನಾನೇನು ಹೇಳಿದೆ, ಒಂದು 10 ದಿನ ಆದಮೇಲೆ ನಿಮಗೆ ಈ ರೀತಿಯ ಸಿಂಟಮ್ಸ್ಗಳು ಸ್ವಲ್ಪ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಸೊ ನೀವು ಹುಷಾರಾಗಿ ಇರೋದು ಆದಷ್ಟು ಒಳ್ಳೆಯದು ಅಂತ ಕೇಳ್ಕೊತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 2ನೇ ತಿಂಗಳು ಪ್ರೆಗ್ನೆನ್ಸಿ ಹೇಗೆಲ್ಲ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್.